ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆಯಾ, ನಮಗಾಗಿ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಬಿಡುಗಡೆ ಆಗಿದೆ, ಬಟ್ ಏನಾಗಿದೆ ಅಂತಂದರೆ ತುಂಬ ಸ್ಲೋ ಆಗಿ ಬರ್ತಾ ಇದೆ. ಇವಾಗ ಮತ್ತೆ ಇನ್ನೊಂದು ಹಂತದಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ಇವತ್ತು ಕೂಡ ಉಳಿದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣನೂ ಕೂಡ ಯಾವಾಗ ಬರುತ್ತೆ ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾದರೆ ಹೊಸ ವರ್ಷಕ್ಕೆ ಏನಾದರೂ ಬಿಡುಗಡೆ ಮಾಡ್ತಾರಾ, ಯಾವಾಗ ಸಿಗ್ಬೋದು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 24ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು 15 ದಿನನೇ ಆಯಿತು ಅಂತ ಅಂದ್ಕೊಳ್ಳಿ. ಫಸ್ಟ್ ಒಂದು ವಾರ ಏನಿದೆ ಬಿಡುಗಡೆ ಆಗಿ ಫಸ್ಟ್ ಒಂದು ವಾರ ಹಣ ಬರಲಿಲ್ಲ. ಟ್ರಯಲಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನಕ್ಕೆ ಹಾಕಿದ್ರು, ಬೆರಳೆಣಿಕೆ ಎಷ್ಟು ಜನಗಳಿಗೆ ಹಾಕಿದ್ರು. ಅದಾಗಿ ಒಂದು ವಾರಕ್ಕೆ ಕಳೆದ ಸೋಮವಾರ, ಈ ಸೋಮವಾರ ಅಲ್ಲ ಕಳೆದ ಸೋಮವಾರ ಹೋದ ವಾರ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು. ಅವತ್ತು ಕೂಡ ಒಂದು 3-4 ಜಿಲ್ಲೆಗಳಿಗೆ ಅಷ್ಟೇ ಬಂತು. ಇನ್ನು ಮಂಗಳವಾರ ಸಾಕಷ್ಟು ಜಿಲ್ಲೆಗಳಿಗೆ ಬಂತು. ಕಂಪ್ಲೀಟಾಗಿ ಕಳೆದ ವಾರ ಏನಾಗಿದೆ, ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗಿಲ್ಲ. ಆಲ್ಮೋಸ್ಟ್ ಒಂದು 20ಕ್ಕಿಂತ ಹೆಚ್ಚು ಜಿಲ್ಲೆಗಳಿಗಂತೂ ಆಗಿದೆ. ಕಂಪ್ಲೀಟಾಗಿ ಆಗಿಲ್ಲ, ಒಂದು 20-22 ಇಷ್ಟು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿತ್ತು. ಸೊ ನಿನ್ನೆ ರಾತ್ರಿಯಿಂದ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿದೆ. ಟೋಟಲ್ ಆಗಿ ನೋಡೋದಾದರೆ ಇನ್ನೊಂದು ಇನ್ನೊಂದು 3-4 ಡಿಸ್ಟ್ರಿಕ್ಗಳಿಗೆ ಅಷ್ಟೇ ಬಿಡುಗಡೆ ಆಗಿಲ್ಲ. ಇನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆಲ್ಮೋಸ್ಟ್ ಒಂದು ವಾರದಿಂದ ಏನು ಬಿಡುಗಡೆ ಆಗಿದೆ ಅಲ್ಲೂ ಕೂಡ ಒಂದು 60% ಅಷ್ಟು ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗಿದೆ. ಇದು ಕೂಡ ತುಂಬ ಸ್ಲೋ ಆಗಿ ಬರ್ತಾ ಇದೆ ಈ ಒಂದು ಕಂತು ಕೂಡ. ಸೊ ಹಾಗಾಗಿ ತುಂಬ ಜನ ನಮ್ಗೆ ಇನ್ನೂ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ, ನಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗ್ಲೂ ಇವತ್ತು ಕೂಡ ಇನ್ನೊಂದು ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ. 2ನೇ ಹಂತದಲ್ಲೂ ಕೂಡ ಬಿಡುಗಡೆ ಆಗಿದೆ. ತುಂಬ ಜನರಿಗೆ ಇವತ್ತು ನಿನ್ನೆ ಸಂಜೆಯಿಂದ ತುಂಬ ಜನರಿಗೆ ಬಂದಿದೆ. ಇವತ್ತು ಕೂಡ ಸಾಕಷ್ಟು ಜನರಿಗೆ 24ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಇವಾಗ ದಾವಣಗೆರೆಯವರಿಗೆ ನಿನ್ನೆವರೆಗೂ ಕೂಡ ಬಿಡುಗಡೆ ಆಗಲಿಲ್ಲ. ಸೊ ಇವತ್ತು ದಾವಣಗೆರೆಯವರಿಗೆ ಬಂದಿದೆ. ಹಾಗೆ ಹಾವೇರಿಯವರೆಗೂ ಕೂಡ ಇವತ್ತು ಹಣ ಬಿಡುಗಡೆ ಆಗಿದೆ. ಮತ್ತು ದಕ್ಷಿಣ ಕನ್ನಡದವ್ರಿಗೂ ಕೂಡ ನಿನ್ನೆ ಸಂಜೆಯಿಂದ ಜಮಾ ಪ್ರಾರಂಭ ಆಗಿದೆ. ಬಿಡುಗಡೆ ಆಗಿದ್ದ ದಿನನೇ ಏನು ಕಳೆದ ವಾರ ಬಿಡುಗಡೆ ಆಗಿತ್ತಲ್ಲ ಆವಾಗಲೇ ಬಂತು. ಬಟ್ ಸ್ವಲ್ಪ ಜನರಿಗೆ ಬಂದಿತ್ತು ಅಷ್ಟೇ. ಒಂದು ಸ್ವಲ್ಪ ಜನರಿಗೆ ಬಂತು, ಅದಾದಮೇಲೆ ಬಂದಿರಲಿಲ್ಲ. ತುಂಬ ಜನ ನಮ್ಮ ಜಿಲ್ಲೆಗೆ ಬಂದಿಲ್ಲ, ದಕ್ಷಿಣ ಕನ್ನಡಕ್ಕೆ ಅಂತ ತಿಳಿಸ್ತಾ ಇದ್ರು. ಸೊ ನಾನು ಬಂದಿದೆ ಅಂತ ತಿಳಿಸಿದೆ. ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಬಂದಿಲ್ಲ ಸುಳ್ಳೆ ಹೇಳ್ತೀರಾ, ನೀವು ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು. ಯಾಕೆ ಸುಳ್ಳು ಹೇಳ್ತಾರೆ, ಬೇರೆಯವ್ರ ವಿಡಿಯೋದಲ್ಲೆಲ್ಲ ನಾನು ನೋಡಿದ್ದೀನಿ ಬಂದಿಲ್ಲ ನಮಗೆ ಯಾವಾಗ ಬರುತ್ತೆ ಅಂತ. ಸೊ ಈ ರೀತಿ ಪಾಸಿಟಿವ್ ಆಗಿ ಕಮೆಂಟ್ ಹಾಕೋದು, ನಮ್ಮ ವಿಡಿಯೋಗೆ ಬಂದು ಬೇಕು ಅಂತ ಆ ರೀತಿ ಕಮೆಂಟನ್ನು ಹಾಕೋದಾ? ನಿಮ್ಮನ್ನ ವಿಡಿಯೋ ನೋಡಿ ಅಂತ ನಾನು ದಯವಿಟ್ಟು ಹೇಳಿರಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಯಾರು ಕೂಡ ವಿಡಿಯೋನ ನೋಡೋಕೆ ಹೋಗ್ಬೇಡಿ, ಓಕೆನಾ? ಇವಾಗ ಎಲ್ಲ ಯೂಟ್ಯೂಬರ್ ಥರನೇ ನಾನು ಕೂಡ ತಿಳಿಸ್ತಾ ಇರುವಂಥದ್ದು. ನಾನೇ ಇಲ್ಲಿ ಕೂತ್ಕೊಂಡು ಸುಳ್ಳನ್ನ ನಾನೇ ಹುಟ್ಟಿಸ್ಕೊಂಡು ಏನು ಕೂಡ ಹೇಳ್ತಾ ಇಲ್ಲ. ಈಗ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನೋಡಿರ್ತೀರಾ ಅಲ್ವಾ, ಅವರು ಇದನ್ನೇ ಹೇಳಿರ್ತಾರೆ, ನಾನು ಅದನ್ನೇ ಹೇಳಿರ್ತೀನಿ. ನಾನೇನು ಎಕ್ಸ್ಟ್ರಾ ಏನು ಸುಳ್ಳೆಲ್ಲ ಏನು ಹೇಳಿರೋದಿಲ್ಲ. ಸೊ ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಲ್ಲ ಅಂತಂದರೆ ಬಿಟ್ಟಾಕಿ, ಓಕೆನಾ? ದಕ್ಷಿಣ ಕನ್ನಡನೂ ಕೂಡ ಬಿಡುಗಡೆ ಆಗಿ ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ಬಂತು. ಬಟ್ ಸ್ವಲ್ಪ ಜನಕ್ಕೆ, ಬೆರಳೆಣಿಕೆ ಎಷ್ಟು ಜನರಿಗೆ ಬಂತು, ಅದಾದಮೇಲೆ ಬಂದಿಲ್ಲ. ಸೊ ನಿನ್ನೆ ಸಂಜೆಯಿಂದ ತುಂಬ ಜನರಿಗೆ ಬಂದಿದೆ. ಅವರು ಕಮೆಂಟು ಕೂಡ ಮಾಡಿದ್ದಾರೆ, ದಕ್ಷಿಣ ಕನ್ನಡ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಹಾವೇರಿಗೂ ಕೂಡ ಬಂದಿದೆ. ಹಾವೇರಿನಲ್ಲೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಹುಬ್ಳಿ ಅವ್ರಿಗೂ ಕೂಡ ಬಂದಿದೆ. ಹುಬ್ಳಿ ಧಾರವಾಡದಲ್ಲಿ ಅವ್ರು ಕಮೆಂಟ್ ಮಾಡಿದ್ದಾರೆ, ನಮಗೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ದಾವಣಗೆರೆಗೂ ಕೂಡ ಇವತ್ತು ಸಾಕಷ್ಟು ಜನರಿಗೆ ಬಂದಿದೆ. ಇನ್ನು ಚಿಕ್ಕಮಗಳೂರಿಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ. ಚಿಕ್ಕಮಗಳೂರವ್ರಿಗೂ ಕೂಡ ತುಂಬ ಜನರಿಗೆ ಬಂದಿದೆ. ಇನ್ನು ಆಲ್ಮೋಸ್ಟ್ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅಂತಂದರೆ ಕೊಡಗುಗೂ ಒಂದು ಬಂದಿಲ್ಲ. ಆಮೇಲೆ ಇನ್ನೊಂದು ನೋಡೋದಾದರೆ ಬಾಗಲಕೋಟೆ ಮತ್ತು ರಾಯಚೂರು, ಇವು ಆಲ್ಮೋಸ್ಟ್ ಈ 3 ಜಿಲ್ಲೆಗಳನ್ನ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ. ಬಟ್ ಎಲ್ಲ ಜಿಲ್ಲೆಗೂ ಬಿಡುಗಡೆ ಆದ್ರೂ ಕೂಡ 100% ಅಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ. ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಏನಾಗುತ್ತೆ ಅಂತಂದರೆ ಇವಾಗ ಜಿಲ್ಲಾ ವೈಸು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯಿಂದ ಬಿಡುಗಡೆ ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂತಂದರೆ ಜಿಲ್ಲಾ ಪಂಚಾಯತಿಯವರು ಒಂದು 5 ತಾಲೂಕುಗಳಿಗೆ, ಇವಾಗ ಒಂದು ಜಿಲ್ಲೆನಲ್ಲಿ ಒಂದು 7-8 ತಾಲೂಕುಗಳಿರುತ್ತೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಂದು 4-5 ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾರೆ. ಇನ್ನುಳಿದಂಥ ಇನ್ನೊಂದು 2-3 ತಾಲೂಕುಗಳಿಗೆ ಇನ್ನೊಂದು ಹಂತದಲ್ಲಿ, ಸೊ ಇನ್ನೊಂದು ಹಂತದಲ್ಲಿ ಈ ರೀತಿ ಬಿಡುಗಡೆ ಮಾಡ್ತಾರೆ. ಇವಾಗ ನಿಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂದ್ರೂ ಕೂಡ ನಿಮ್ಮ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ, ಎಲ್ಲ ಫಲಾನುಭವಿಗಳಿಗೆ ಬರಬೇಕು ಅಂತಂದರೆ ತುಂಬಾ ಟೈಮ್ ತಗೊಳುತ್ತಲ್ವಾ. ಸೊ ಹಾಗಾಗಿ ಫೈನಲಿ ಬಿಡುಗಡೆ ಆಗಿದೆ ಅಲ್ವಾ, ಎಲ್ರಿಗೂ ಕೂಡ ಬರ್ತಾ ಇದೆ ಅಲ್ವಾ. ನಿಮಗೂ ಕೂಡ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಲೇಬೇಕಾಗುತ್ತೆ, ಓಕೆನಾ?
ಇದಿಷ್ಟು 24ನೇ ಕಂತಿನ ಹಣದ ಬಗ್ಗೆ ಆಯಿತು. ನಾನು ಹೇಳ್ದಂಗೆ ಒಂದು 3 ಜಿಲ್ಲೆಗೆ ಬಿಟ್ಟು ಆಲ್ಮೋಸ್ಟ್ 99% ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ. ನಿಮಗೂ ಕೂಡ ಇವತ್ತು ನಾಳೆ ನಾಡಿದ್ದಷ್ಟರಲ್ಲಿ ಒಂದು 2 ದಿನದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ. ಸೊ ಸ್ಪೀಡಾಗಿ ಹೊಸ ವರ್ಷದೊಳಗಡೆ ಬಂದರೆ ನಿಮಗೂ ಕೂಡ ಖುಷಿ ಆಗುತ್ತೆ. ಬಟ್ ಏನು ಮಾಡೋದು, ಸರ್ಕಾರ ಹೆಂಗೆ ಕೊಟ್ಟರು ನಾವು ತೊಗೊಳ್ಳೇಬೇಕಲ್ವ. ಸರ್ಕಾರ ನಿಧಾನ ಕೊಟ್ಟರು ತೊಗೋಬೇಕು, ಸ್ಪೀಡಾಗಿ ಕೊಟ್ಟರು ಕೂಡ ತೊಗೋಬೇಕು. ನಾವಿಲ್ಲೇನು ಮಾಡೋಕ್ಕಾಗಲ್ಲ. ಇವತ್ತು ಮೀಡಿಯಾದಲ್ಲೂ ಕೂಡ ಅದನ್ನೇ ಪ್ರತಿಯೊಬ್ಬರು ಮಹಿಳೆಯರ ಹತ್ರನೂ ಕೂಡ ಹೋಗಿ ಕೇಳಿದ್ದಾರೆ. TV ಮಾಧ್ಯಮದವರು ಅಲ್ಲಿ ತಿಳಿಸ್ತಾರೆ, ನಮಗೆ 3 ತಿಂಗಳಾಯಿತು ಬಂದಿಲ್ಲ, 4 ತಿಂಗಳಾಯಿತು ಬಂದಿಲ್ಲ. ಅವ್ರ ಮನಸ್ಸಿಗೆ ಬಂದಾಗ ಕೊಡ್ತಾರೆ. ನಮಗೆ ಆಗಸ್ಟಲ್ಲೇ ಬಂದಿರೋದು, ಸೆಪ್ಟೆಂಬರ್ ಬಂದಿರೋದು, ದೀಪಾವಳಿಗೆ ಬಂತು, ಅದಾದಮೇಲೆ ಬಂದೇ ಇಲ್ಲ. ಅವ್ರು ಯಾವಾಗ ಬೇಕು, ಯಾವಾಗ ಇಷ್ಟ ಬರುತ್ತೆ ಅವಾಗ ಕೊಡ್ತಾರೆ. ಇದರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಬಟ್ ಅವ್ರ ಮನಸ್ಸಿಗೆ ಬಂದಾಗೆ ಕೊಡ್ತಾ ಇದ್ದಾರೆ. ಇವಾಗ 3, 4, 5 ತಿಂಗಳಾಯ್ತೇನೋ ಬಂದೇ ಇಲ್ಲ ನಮಗೆ ಹಣ ಅಂತ ತಿಳಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಕೊಡ್ತಾರೆ. ಬಟ್ ಏನಂತಂದರೆ ಬೇರೆ ವಸ್ತುಗಳ ಬೆಲೆನ ತುಂಬ ಜಾಸ್ತಿ ಮಾಡ್ತಾರೆ. ಸೊ ಅದು ಕೊಟ್ಟು ಉಪಯೋಗ ಇರಲ್ಲ. ಏನಪ್ಪ ಅಂತಂದರೆ ಕೊಡ್ತೀವಿ ಅನ್ನೋದಕ್ಕೆ ಮಾತ್ರ ನಾವು ಅದು ಕೊಡ್ತೀವಿ, ಇದು ಕೊಡ್ತೀವಿ, ಬಸ್ ಫ್ರೀ ಅಂತ ಹೇಳ್ತಾರೆ. ಎಲ್ಲ ರೇಟನ್ನು ಕೂಡ ಜಾಸ್ತಿ ಮಾಡ್ತಾರೆ. ಆ ರೀತಿಯೂ ಕೂಡ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ. ಬಟ್ ಆಲ್ಮೋಸ್ಟ್ ಜನ ನಮಗೆ ಬಂದಿಲ್ಲ ಅಂತಲೇ ಹೇಳ್ತಾ ಇರುವಂಥದ್ದು. ಸೊ ಸರ್ಕಾರ ಆದಷ್ಟು ಬೇಗ ಅದನ್ನೆಲ್ಲ ಪರಿಗಣನೆಗೆ ತಗೊಂಡು ಬೇಗ ಎಲ್ರಿಗೂ ಕೂಡ ಹಾಕಿದ್ರೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಇದಿಷ್ಟು 24ನೇ ಕಂತಿನ ಹಣದ ಬಗ್ಗೆ ಆಯಿತು. ಇನ್ನು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ 24 ರಿಸೀವ್ ಮಾಡಿರುವಂಥವ್ರು 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಟೋಟಲ್ ಆಗಿ ಎಷ್ಟು ಕಂತು ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಅಲ್ವಾ. ಇವಾಗ ಬಿಡುಗಡೆ ಆಗಿರೋದು ಸೆಪ್ಟೆಂಬರ್ ತಿಂಗಳ ಹಣ. ಇವಾಗ 24 ಸೆಪ್ಟೆಂಬರ್ ಆಯಿತು. ಇನ್ನು ಅಕ್ಟೋಬರ್, ನವಂಬರ್, ಈ ತಿಂಗಳು ಇನ್ನೇನು ಮುಗದೆ ಹೋಯ್ತು. ನಾಳೆ ಒಂದೇ ದಿನ, ನಾಳೆ ಮುಗದೆ ಹೋಗುತ್ತೆ ಡಿಸೆಂಬರ್. ಮತ್ತು ಇವಾಗ 3 ತಿಂಗಳು, ಮತ್ತು ಫೆಬ್ರವರಿ, ಮಾರ್ಚ್ ತಿಂಗಳು ಟೋಟಲ್ ಇನ್ನೂ 5 ತಿಂಗಳ ಹಣ ಕೊಡಬೇಕಾಗುತ್ತೆ. ಅದರಲ್ಲಿ 2 ತಿಂಗಳ ಹಣನ, ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಒಟ್ಟಿಗೆನೆ 4,000 ಕೂಡ ಅತಿ ಶೀಘ್ರದಲ್ಲಿ ಆಗ್ತೀವಿ ಅಂತ ಹೇಳ್ಬಿಟ್ಟು CM ಸಿದ್ದರಾಮಯ್ಯ ಸರ್ ಅವರೇನೇ ತಿಳಿಸಿರುವಂಥದ್ದು. ಸೊ ಇವಾಗ ವಿಪಕ್ಷದವರೆಲ್ಲ ತುಂಬ ಟೀಕೆಗಳನ್ನ ಮಾಡಿದಾಗ ಅವರು ಇಲ್ಲ ದುಡ್ಡು ಎಲ್ಲೂ ಹೋಗಿಲ್ಲ, ಹಣಕಾಸು ಇಲಾಖೆನಲ್ಲೇ ಇದೆ, ಇವಾಗ 5,000 ಕೋಟಿ ಆಗುತ್ತೆ. ಆ ದುಡ್ಡನ್ನ ಯಾವ ಶಾಸಕರು ಯಾರ ಮನೆಗೆ ಹೋಗುತ್ತೆ, ಇಲ್ಲಿ ಯಾರು ತಗೊಂಡೋಗಕ್ಕೆ ಸಾಧ್ಯ ಆಗುತ್ತೆ? ತಗೊಂಡೋದ್ರೂ ಕೂಡ ಅದೇನು IT ಅವರು ಬಿಡ್ತಾರ, ರೈಡ್ ಮಾಡ್ತಾರೆ. ಸೊ ಅದನ್ನು ಅಷ್ಟು ದೊಡ್ಡ ಅಮೌಂಟನ್ನು ಯಾರೂ ಕೂಡ ತಗೊಂಡಿಲ್ಲ, ಎಲ್ಲೂ ಕೂಡ ಹೋಗಿಲ್ಲ. ಅದು ಹಣಕಾಸು ಇಲಾಖೆನಲ್ಲೇ ಇದೆ. ಏನೋ ಮಿಸ್ಟೇಕ್ ಆಗಿರ್ಬೋದು ಅಷ್ಟೇ. ಕೊಡ್ತೀವಿ ಅಂತ ತಿಳಿಸಿದಾರಲ್ವಾ, ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಶಾಸಕರು ಕೂಡ ತಿಳಿಸ್ತಾ ಇದ್ದಾರೆ. ಸೊ CM ಸಿದ್ದರಾಮಯ್ಯ ಸರ್ ಅವರು ಕೂಡ ಭರವಸೆನ ಕೊಟ್ಟಿದ್ದಾರೆ, ಕೊಡ್ತೀನಿ ಅತಿ ಶೀಘ್ರದಲ್ಲಿ. ಉಳಿದ 2 ಕಂತಿನ ಹಣ ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಹುಶಃ ಹೊಸ ವರ್ಷಕ್ಕಂತೂ ಕೊಡಲ್ಲ. ತುಂಬ ಜನ ಹೊಸ ವರ್ಷಕ್ಕೆ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೊಸ ವರ್ಷಕ್ಕೆ ಇನ್ನು ಎಷ್ಟು ದಿನ ಇದೆ? ಕೇವಲ ಒಂದೇ ದಿನ. ಇವತ್ತೊಂದು ದಿನ ಮುಗೀತಂದರೆ ನಾಳೆ ಒಂದೇ ದಿನ, ನಾಡಿದ್ದೇ ಬರಬೇಕು. ಖಂಡಿತವಾಗ್ಲೂ ನಾಡಿದ್ದು ಬರಲ್ಲ. ಇನ್ನು 24ನೇ ಕಂತಿನ ಹಣನೇ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ. ಅದರಲ್ಲೂ 100% ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ. ಒಂದು 50-60% ಫಲಾನುಭವಿಗಳಿಗೆ ಮಾತ್ರನೇ 24ನೇ ಕಂತಿನ ಹಣ ಬಂದಿರುವಂಥದ್ದು. ಸೊ ಅದರಲ್ಲಿ ಇವರು 2 ಕಂತಿನ ಖಂಡಿತವಾಗ್ಲೂ ಬಿಡುಗಡೆ ಮಾಡಲ್ಲ. ಇದನ್ನು ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಜನವರಿ ಮಂತ್ ಎಂಡ್ ಅಷ್ಟರಲ್ಲಿ ಬರ್ಬೋದು. 4,000 ಕೂಡ ಒಟ್ಟಿಗೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಬಟ್ ನಾವು ಹಿಂದಿನ ಕಂತುಗಳನ್ನ ನೋಡಿಕೊಂಡ್ರೆ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ. ಬಟ್ ಯಾವ 2 ಕಂತನ್ನು ಕೂಡ ಒಟ್ಟಿಗೆ ಕೊಟ್ಟಿಲ್ಲ. ಬಹುಶಃ ಒಂದು ಕಂತನ್ನು ಇವತ್ತು ಬಿಡುಗಡೆ ಮಾಡಿ ಇನ್ನೊಂದು 2-3 ದಿನ ಆದಮೇಲೆ ಇನ್ನೊಂದು ಕಂತನ್ನ ಬಿಡುಗಡೆ ಮಾಡ್ಬೋದು. ಒಟ್ಟು ಒಂದೇ ವಾರದಲ್ಲಿ 2 ಕಂತನ್ನು ಕೊಡ್ಬೋದು, ಅಥವಾ ಒಂದೇ ತಿಂಗಳಲ್ಲಿ 2 ಕಂತನ್ನ ಕೊಡ್ಬೋದು. ಒಟ್ಟಿಗೆ 4,000 ಕೊಡೋದು ಸ್ವಲ್ಪ ಡೌಟೇನೆ. ಬಟ್ ಬಂದರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ನೋಡೋಣ, ಅತಿ ಶೀಘ್ರದಲ್ಲಿ ಅಂತ ತಿಳಿಸಿದ್ದಾರೆ. ಯಾವಾಗ ಬೇಕಿದ್ರೂ ಕೂಡ ಬರಬಹುದು. ಅದೆಲ್ಲ ಪ್ರೋಸೆಸ್ ಆಗ್ತಾ ಇದೆ ಅಂತಲೂ ಕೂಡ ತಿಳಿಸಿದ್ದಾರೆ. ನೋಡೋಣ, ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ ಜನವರಿಗಂತೂ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸದ್ಯಕ್ಕೆ ಇವಾಗಂತೂ ಬರಲ್ಲ. ಜನವರಿ ಮಂತ್ ಎಂಡಲ್ಲಿ 1ನೇ ತಾರೀಕು ಅಂತ ಹೇಳೋಕ್ಕಾಗಲ್ಲ. ಇನ್ನು 24ನೇ ಕಂತಿನ ಹಣನೂ ಕೂಡ ಎಲ್ರಿಗೂ ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ವೆಯ್ಟ್ ಮಾಡಿ, ಓಕೆನಾ? ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ, ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.